ಒಂಟಿತನ, ಲೋನ್ಲಿನೆಸ್, ಪ್ರತಿಯೊಂದು ಕ್ಷಣನೂ ಆ ವ್ಯಕ್ತಿ ನಮಗೆ ನೆನಪು ಬರ್ತಾ ಇರ್ತಾರೆ. ಆ ವ್ಯಕ್ತಿ ಇಲ್ಲ ಅಂದಾಗ ಒಂಟಿತನ ನಮ್ಗೆ ಕಾಡುತ್ತೆ. ಸೊ ಈ ಕ್ಷಣದ ಮೇಲೆ ನಾನು ಫೋಕಸ್ ಮಾಡಬೇಕು, ಅದನ್ನ ಆದಷ್ಟು ನಾನು ಎಂಜಾಯ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು, ಯೂಸ್ ಮಾಡಬೇಕು ಅನ್ನೋ ಒಂದು ನಿರ್ಧಾರವನ್ನ ಮಾಡಬೇಕು. ಅಷ್ಟು ನೋವು ಕೊಟ್ಟಿರುವಂತ ವ್ಯಕ್ತಿನ ನಾನು ಬಿಟ್ಬಿಡ್ಬೇಕಾ, ಕ್ಷಮಿಸ್ಬಿಡ್ಬೇಕಾ ಅಂತ ಅನ್ಸುತ್ತೆ. ಹೌದು, ನೀವು ಕ್ಷಮಿಸ್ಲೇಬೇಕು. ಯಾಕೆ ಅಂತಂದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ಈ ಪ್ರೀತಿ ಮತ್ತೆ ಗೌರವ ಅನ್ನೋದನ್ನ ನಾವು ಭಿಕ್ಷೆ ಬೇಡಿ ಯಾರ ಹತ್ರನೂ ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ನಮಸ್ತೆ. ಈ ಸಂಬಂಧಗಳಲ್ಲಿ ಬ್ರೇಕಪ್ ಆದಾಗ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಮೂವ್ ಆನ್ ಆಗೋದು ಬಹಳನೇ ಕಷ್ಟ ಆಗುತ್ತೆ ಅಲ್ವಾ? ಯಾಕೆ ಅಂತಂದ್ರೆ ಇದು ಒಂದು ಗ್ರೀವಿಂಗ್ ಪೀರಿಯಡ್. ಹೇಗೆ ನಮಗ್ ಬೇಕಾದವರು ಒಬ್ರು ಸತ್ತಾಗ ನಮ್ಗೆ ಎಷ್ಟು ನೋವಾಗುತ್ತೆ, ಆ ಜಾಗವನ್ನ ಮತ್ತೆ ಇನ್ಯಾರೂ ತುಂಬೋದಕ್ಕೆ ಸಾಧ್ಯವಾಗುದಿಲ್ಲ. ಹಾಗೆ ಇಲ್ಲೂ ಕೂಡ ನಮ್ಮ ಅತಿಯಾಗಿ ಪ್ರೀತಿಸುವಂತಹ ಒಂದು ವ್ಯಕ್ತಿ ನಮ್ಮನ್ನ ಬಿಟ್ಟು ಹೋದಾಗ ಅದನ್ನ ಸ್ವೀಕಾರ ಮಾಡೋದಕ್ಕಾಗ್ಲಿ ಅಥವಾ ಆ ವ್ಯಕ್ತಿಯನ್ನ ಬಿಟ್ಟು ಮತ್ತೆ ನಾನು ಜೀವನವನ್ನ ಮುಂದುವರಿಸ್ಬೇಕು ಅಂತ ಅಂದಾಗ ಬಹಳನೇ ಶಾಕಿಂಗ್ ಆಗಿರುತ್ತೆ, ಒಂದು ಆಘಾತವಾದ ಒಂದು ಪರಿಸ್ಥಿತಿಯಾಗಿರುತ್ತೆ. ಸೊ ಈ ಒಂದು ಕಾರಣಕ್ಕೆ ಮೂವ್ ಆನ್ ಆಗೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಜೊತೆಗೆ ಈ ಒಂದು ಪರಿಸ್ಥಿತಿ ಹೇಗೆ ಅಂತಂದ್ರೆ ನಮ್ಮ ಬೆನ್ನಿನ ಮೇಲೆ ಒಂದ್ ದೊಡ್ಡ ಬಂಡೆಕಲ್ನ ಇಟ್ಬಿಟ್ಟು ಇನ್ ಮುಂದೆ ಹೋಗು ಅಂದಂಗಿರುತ್ತೆ ಅಲ್ವಾ? ಅಷ್ಟು ಕಷ್ಟ ಇರುತ್ತೆ, ಮನಸ್ಸು ಭಾರ ಆಗ್ಬಿಟ್ಟಿರುತ್ತೆ, ಜೀವನನೇ ಬೇಡ ಅನಿಸ್ಬಿಟ್ಟಿರುತ್ತೆ. ಅಂತಹ ಒಂದು ಸಂದರ್ಭನ ನಾವು ನಿಭಾಯಿಸೋದನ್ನ ಕಲ್ತ್ಕೋಬೇಕು. ಯಾಕೆ ಅಂತಂದ್ರೆ ಆ ವ್ಯಕ್ತಿ ಇಲ್ಲ ಅಂತಂದ್ರೆ ನಮ್ಗೆ ಜೀವನನೇ ಇಲ್ಲ ಅಂತ ಹೇಳಿ ನಾವು ಕುತ್ಕೊಳ್ಳೋದಕ್ಕಾಗೋದಿಲ್ಲ. ಆ ವ್ಯಕ್ತಿ ಇಲ್ದಿದ್ರು ಕೂಡ ನಾವು ಜೀವನವನ್ನ ಮುಂದುವರಿಸ್ಬೇಕು. ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ, ನಮ್ಮ ಒಂದು ಕನಸುಗಳೇನಿರುತ್ತೆ ಅದನ್ನ ನಾವು ನಿಭಾಯಿಸ್ಬೇಕು ಅಲ್ವಾ? ಸೊ ಈ ಒಂದು ಕಾರಣಕ್ಕೆ ಇವತ್ತು ಈ ಸಂಚಿಕೆಯಲ್ಲಿ ಈ ಲವ್ ಬ್ರೇಕಪ್ ಆದಾಗ ಮುಂದೆ ಹೇಗೆ ಮೂವ್ ಆನ್ ಆಗೋದು ಅನ್ನೋದ್ರ ಬಗ್ಗೆ ನಾನು ನಿಮ್ಗೊಂದು 5 ಟಿಪ್ಸ್ ಗಳನ್ನ ತಿಳಿಸ್ಕೊಡ್ತೀನಿ. ಸಂಪೂರ್ಣವಾಗಿ ವಿಡಿಯೋನ ನೋಡಿ, ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡಿ, ಮೊದಲನೇದು ನಾವೇನು ಸಹಿಸ್ತೀವಿ ಅಥವಾ ಒಂದು ಫೇಸ್ ಮಾಡ್ತೀವಿ ಇಂಥ ಒಂದು ಫೇಸ್ ಅಲ್ಲಿ ಅಂತಂದ್ರೆ ಒಂಟಿತನ, ಲೋನ್ಲಿನೆಸ್. ಈ ಒಂಟಿತನ ಅನ್ನೋದು ನಮ್ಮನ್ನ ಎಷ್ಟರ ಮಟ್ಟಿಗೆ ಕಾಡುತ್ತೆ ಅಂತಂದ್ರೆ ಪ್ರತಿಯೊಂದು ಕ್ಷಣನೂ ಆ ವ್ಯಕ್ತಿ ನಮಗೆ ನೆನಪು ಬರ್ತಾ ಇರ್ತಾರೆ. ಪ್ರತಿಯೊಂದು ಮಾತಾಗ್ಲಿ, ನಮ್ಮ ಒಂದು ಕ್ಷಣಗಳನ್ನ ಹಂಚ್ಕೊಂಡಿರ್ತೀವಿ ಆ ವ್ಯಕ್ತಿ ಜೊತೆ. ಸೊ ಹಾಗಾಗಿ ಪ್ರತಿನಿತ್ಯ ಬೆಳಿಗ್ಗೆ ಆದ್ರೆ ರಾತ್ರಿ ತನಕ ಆ ವ್ಯಕ್ತಿ ನೆನಪಾಗ್ತಾ ಇರ್ತಾರೆ. ಆ ವ್ಯಕ್ತಿ ಇಲ್ಲ ಅಂದಾಗ ಒಂಟಿತನ ನಮ್ಗೆ ಕಾಡುತ್ತೆ. ಆದ್ರೆ ಈ ಒಂಟಿತನ ಅನ್ನೋದನ್ನ ಕ್ರಿಯೇಟ್ ಮಾಡ್ಕೊಂಡಿದ್ಯಾರು ಅಂತ ನಾವು ಆ ಕ್ಷಣದಲ್ಲಿ ಯೋಚಿಸ್ಬೇಕು. ಅದು ನಾವೇ ಅಲ್ವಾ? ಪ್ರತಿಯೊಂದು ಮಾತನ್ನು, ಪ್ರತಿಯೊಂದು ಕ್ಷಣವನ್ನು ಆದಷ್ಟು ಸಾಕಷ್ಟು ಸಮಯನ ಆ ವ್ಯಕ್ತಿ ಜೊತೆ ನಾವು ಕಳೆದು ಬಿಟ್ಟಿರ್ತೀವಿ. ಬೇರೆ ಸಂಬಂಧಗಳನ್ನ ನಿರ್ಲಕ್ಷ್ಯ ಮಾಡಿರ್ತೀವಿ, ಬೇರೆ ಸಂಬಂಧಕ್ಕೆ ಅರ್ಥನೇ ಇಲ್ಲ ಅನ್ನೋ ಹಾಗೆ ನಾವು ನಡ್ಕೊಂಡಿರ್ತೀವಿ. ಸೊ ಈ ಒಂದು ಕಾರಣಕ್ಕೆ ನಾವೇ ಜವಾಬ್ದಾರಿ ಈ ಒಂದು ಮನಸ್ಥಿತಿಗೆ. ಸೊ ಆದ್ರೆ ಲೇಟ್ ಆಗಿಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಇನ್ಮೇಲಾದ್ರೂ ಈ ಒಂದು ಸಂದರ್ಭದಲ್ಲಿ ನಾನು ಮತ್ತೆ ಆ ಒಂದು ಕಳೆದು ಹೋದ ಸಂಬಂಧಗಳನ್ನ, ಯಾವ ಸಂಬಂಧಗಳನ್ನ ನಾನು ನಿರ್ಲಕ್ಷ್ಯ ಮಾಡಿದೀನಿ ಆ ಸಂಬಂಧಗಳನ್ನ ಮತ್ತೆ ನಾನು ಕಟ್ಕೋಬೇಕು ಅನ್ನೋ ಒಂದು ನಿರ್ಧಾರ ಮಾಡ್ಬೇಕು. ಜೊತೆಗೆ ಬರೀ ಬೇರೆಯವ್ರ ಜೊತೆ ಅಲ್ಲ, ನನ್ನ ಜೊತೆ ಒಂದು ಸಂಬಂಧ ಏನಿತ್ತು ಅದನ್ನು ಸಹಿತ ನಾನು ಕಳ್ಕೊಂಡ್ಬಿಟ್ಟಿದೀನಿ, ನನ್ನ ತನವನ್ನು ಸಹಿತ ನಾನು ಕಳ್ಕೊಂಡ್ಬಿಟ್ಟಿದೀನಿ. ಸೊ ಹಾಗಾಗಿ ಫಸ್ಟ್ ನನ್ನ ಕಂಪ್ನಿನ ನಾನು ಎಂಜಾಯ್ ಮಾಡ್ಬೇಕು, ನನ್ನ ಜೊತೆ ಇರೋದನ್ನ ನಾನು ಕಲ್ತ್ಕೋಬೇಕು, ನನ್ನ ಜೊತೆ ನಾವು ಮಾತಾಡೋದನ್ನ ಕಲ್ತ್ಕೋಬೇಕು. ಹಾಗೆ ಬೇರೆ ಸಂಬಂಧಗಳು, ತಂದೆ ತಾಯಿ, ಅಕ್ಕ, ತಮ್ಮ ಯಾರು ಇರ್ತಾರೋ ಅಂತ ಸಂಬಂಧಗಳ ಜೊತೆನೂ ನಾನು ಮತ್ತೆ ಬೆರೆಯೋದಿಕ್ಕೆ ಪ್ರಾರಂಭ ಮಾಡ್ಬೇಕು ಅಂತ ಹೇಳಿ ನಿರ್ಧಾರ ಮಾಡ್ಬೇಕು. ಆಗ ಈ ಒಂಟಿತನ ಅನ್ನೋದು ನಮ್ಮನ್ನ ಬಿಟ್ಟು ಹೋಗುತ್ತೆ. ಜೊತೆಗೆ ಈ ಒಂದು ಸಂದರ್ಭವನ್ನ ನಮ್ಗೆ ನಿಭಾಯಿಸೋದಕ್ಕೆ ಸುಲಭ ಆಗುತ್ತೆ. ಇನ್ನು ಎರಡನೇದೇನಪ್ಪಾ ಅಂತಂದ್ರೆ ವಿ ಮಸ್ಟ್ ಲರ್ನ್ ಟು ಫೋಕಸ್ ಆನ್ ದ ಪ್ರೆಸೆಂಟ್. ಅಂದ್ರೆ ಇಂಥ ಒಂದು ಸಂದರ್ಭದಲ್ಲಿ ಹಿಂದಿಂದು ತುಂಬಾ ನೆನಪು ಬರ್ತಾ ಇರುತ್ತೆ, ಮುಂದೆ ಏನಾಗುತ್ತೋ ಅನ್ನೋ ಆತಂಕ ಕಾಡ್ತಾ ಇರುತ್ತೆ. ಸೊ ಅಂತ ಟೈಮಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಈಗ ವಾಸ್ತವದಲ್ಲಿ ನನ್ನ ಹತ್ರ ಏನಿದೆ, ಸೊ ಈ ಕ್ಷಣದ ಮೇಲೆ ನಾನು ಫೋಕಸ್ ಮಾಡ್ಬೇಕು, ಅದನ್ನ ಆದಷ್ಟು ನಾನು ಎಂಜಾಯ್ ಮಾಡೋದಕ್ಕೆ ಪ್ರಯತ್ನ ಪಡ್ಬೇಕು, ಯೂಸ್ ಮಾಡ್ಬೇಕು ಅನ್ನೋ ಒಂದು ನಿರ್ಧಾರವನ್ನ ಮಾಡ್ಬೇಕು. ಈ ಒಂದು ಸಮಯದಲ್ಲಿ ನೀವು ಏನ್ ಕೆಲಸ ಮಾಡಿದ್ರೆ ನಿಮ್ಗೆ ಖುಷಿ ಸಿಗುತ್ತೆ, ಒಂದು ಸಮಾಧಾನ ಸಿಗುತ್ತೆ, ಹಾಗೂ ನಿಮ್ಮ ಒಂದು ಸೆಲ್ಫ್ ಗ್ರೋತ್ ಇರುತ್ತೆ, ಬೆಳವಣಿಗೆ ಇರುತ್ತೆ ಅನ್ನೋದನ್ನ ನೀವು ಯೋಚನೆ ಮಾಡಿ. ಆದಷ್ಟು ನಾನು ಪ್ರೆಸೆಂಟ್ ಅಲ್ಲಿ ಫೋಕಸ್ ಮಾಡ್ತೀನಿ, ನಾಳೆ ಬಗ್ಗೆ ನಾನು ಯೋಚನೆ ಮಾಡಲ್ಲ ಅಥವಾ ಹಿಂದೆ ಏನಾಯ್ತು ಅಂತ ಯೋಚನೆ ಮಾಡಲ್ಲ ಅಂತ ಹೇಳಿ ಆದಷ್ಟು ಈ ಒಂದು ಪ್ರೆಸೆನ್ಸ್ ಮೇಲೆ ನೀವು ಫೋಕಸ್ ಮಾಡಿ ನೀವು ಒಂದು ಜೀವನವನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ಬೇಕು. ಇನ್ನು ಮೂರನೇದೇನಪ್ಪಾ ಅಂತಂದ್ರೆ ಒಂದು ಸಲ ನೀವು ಯೋಚನೆ ಮಾಡಿ,
ಹಿಂದೆ ಏನೇನ್ ನಡೆದಿದ್ರು ಅದನ್ನ ನಿಮ್ ಕೈಲಿ ಏನ್ ಮಾಡಿದ್ರು ಬದಲಾಯಿಸೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಥವಾ ಮುಂದೆ ಏನಾಗುತ್ತೆ ಅಂತ ನಿಮ್ಗೆ ಊಹಿಸೋದಕ್ಕೂ ಸಾಧ್ಯ ಆಗೋದಿಲ್ಲ. ಸೊ ಆ ಒಂದು ಕಾರಣಕ್ಕೆ ಈ ಹಳೇದು ಏನೇ ಆಗಿದ್ರು ಅದನ್ನ ಬಿಟ್ಬಿಡೋದಕ್ಕೆ ನೀವು ಟ್ರೈ ಮಾಡ್ಬೇಕು. ಇದನ್ನ ನಾವೇನ್ ಹೇಳ್ತೀವಿ ಅಂತಂದ್ರೆ, ವಿ ಮಸ್ಟ್ ಲರ್ನ್ ಟು ಲೆಟ್ ಗೋ. ಈ ಒಂದು ಲೆಟ್ ಗೋ ಆಟಿಟ್ಯೂಡ್ ಎಷ್ಟು ಪವರ್ಫುಲ್ ಅಂತಂದ್ರೆ ನಿಮ್ಮ ಜೀವನವನ್ನೇ ಇದು ಟ್ರಾನ್ಸ್ಫಾರ್ಮ್ ಮಾಡ್ಬಿಡುತ್ತೆ. ನಿಮಗೊಂದು ಫ್ರೀಡಮ್ ಸಿಗುತ್ತೆ. ಆ ಭಾರ ಏನಿರುತ್ತೆ, ಆ ಬಂಡೆ ಕಲ್ಲು ಅಂತ ಒಂದು ಭಾರವನ್ನ ಎತ್ಕೊಂಡು ನೀವು ಓಡಾಡ್ತಿರ್ತೀರಲ್ಲ, ಅದು ಒಂದೇ ಸಲಿ ಕೆಳಗಿಳಿದು ನೀವು ಹಗುರ ಅಂತ ಅನ್ಸತ್ತೆ. ಸೊ ಈ ಒಂದು ಕಾರಣಕ್ಕೆ ಆ ಮುಗ್ದು ಹೋಗಿರೋ ಸಂಬಂಧವನ್ನ ಬಿಟ್ಟು ಬಿಡೋ ಒಂದು ನಿರ್ಧಾರವನ್ನ ತಗೋಬೇಕು. ಯಾಕೆ ಅಂತಂದ್ರೆ ಈ ಸಂಬಂಧ ಹೆಂಗಿರ್ಬೇಕು ಅಂದ್ರೆ ನಿಮ್ಮನ್ನ ಬೆಳೆಸ್ಬೇಕು, ನಿಮ್ಗೆ ಒಂದು ಸಮಾಧಾನ ಕೊಡ್ಬೇಕು, ತೃಪ್ತಿ ಕೊಡ್ಬೇಕು, ಖುಷಿ ಕೊಡ್ಬೇಕು ಅಲ್ವಾ, ಒಂದು ಪಾಸಿಟಿವಿಟಿ ಇರಬೇಕು. ಅಂಥ ಸಂಬಂಧವನ್ನ ನೀವು ಹಿಡ್ಕೊಂಡು ಬೆಳೆಸಿದ್ರೆ ಅದರಲ್ಲಿ ಒಂದು ಪ್ರಯೋಜನ ಇದೆ. ಆದ್ರೆ ನೀನು ಬೇಡ ಅಂತ ಹೇಳಿ ಬಿಟ್ಟು ಹೋಗಿರೋ ಒಂದು ವ್ಯಕ್ತಿ, ಆ ವ್ಯಕ್ತಿ ಜೊತೆ ಇರೋ ಒಂದು ಸಂಬಂಧ ಮತ್ತೆ ಬೇಕು ಅಂತ ನೀವು ಕೂತ್ಕೊಂಡ್ರೆ ಏನಾಗುತ್ತೆ, ನಿಮ್ಮ ಜೀವನ ಹಾಳಾಗುತ್ತೆ, ನಿಮ್ಮ ಮನಸ್ಸಿನ ಸಮಾಧಾನ ಹಾಳಾಗುತ್ತೆ. ಹಾಗಾಗಿ ಇಂಥ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಅನ್ನ ನಾನು ಬಿಟ್ಟು ಬಿಡ್ತೀನಿ ಅಂತ ಹೇಳಿ ನಿರ್ಧಾರ ಮಾಡಿ ನೀವು ಮುಂದೆ ಹೋಗೋದಕ್ಕೆ ಪ್ರಯತ್ನ ಪಡ್ಬೇಕು. ಆಗ ನಿಮ್ಗೆ ಒಂದು ಒಳ್ಳೆ ಟ್ರಾನ್ಸ್ಫಾರ್ಮೇಶನ್ ಸಿಗುತ್ತೆ. ಇದಾದ ನಂತರ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಆ ವ್ಯಕ್ತಿಯನ್ನ ಕ್ಷಮಿಸೋದಕ್ಕೆ ಪ್ರಯತ್ನ ಪಡ್ಬೇಕು. ಅಂದ್ರೆ ಯು ಮಸ್ಟ್ ಲರ್ನ್ ಟು ಫರ್ಗಿವ್. ಯಾಕೆಂತಂದ್ರೆ ಆ ವ್ಯಕ್ತಿನ ನಾನು ಕ್ಷಮಿಸ್ಬಿಡ್ಬೇಕಾ, ಅಷ್ಟು ನನ್ನನ್ನ ಕೆಟ್ಟದ್ ಮಾಡಿರುವಂತ ವ್ಯಕ್ತಿ, ಅಷ್ಟು ನೋವು ಕೊಟ್ಟಿರುವಂತ ವ್ಯಕ್ತಿನ ನಾನು ಬಿಟ್ಬಿಡ್ಬೇಕಾ, ಕ್ಷಮಿಸ್ಬಿಡ್ಬೇಕಾ ಅಂತ ಅನ್ಸುತ್ತೆ. ಹೌದು, ನೀವು ಕ್ಷಮಿಸ್ಲೇಬೇಕು. ಯಾಕೆ ಅಂತಂದ್ರೆ ಇದು ನಿಮ್ಮ ಮನಸ್ಸನ್ನ ಹಗುರ ಮಾಡುತ್ತೆ. ಇಲ್ಲ ಅಂತಂದ್ರೆ ಆ ವ್ಯಕ್ತಿ ಏನು ಕೆಟ್ಟದ ಮಾಡಿರ್ತಾರೋ, ಆ ಸಂಬಂಧದಲ್ಲಿ ಎಷ್ಟು ಕಹಿ ಅನುಭವಗಳಿರುತ್ತೋ ಅದನ್ನೆಲ್ಲ ನೀವು ದಿನ ಮೆಲ್ಕ್ ಹಾಕೊಂಡು ಕೂತಿರ್ಬೇಕಾಗತ್ತೆ. ಆಗೇನಾಗತ್ತೆ, ನೀವು ದಿನ ದಿನ ಕುಸಿತಾ ಹೋಗ್ತೀರಾ. ನೀವು ಬೆಳೆಯೋದಕ್ಕೂ ಆಗಲ್ಲ, ಸಮಾಧಾನವಾಗಿರೋದಕ್ಕೂ ಆಗೋದಿಲ್ಲ, ನೆಮ್ಮದಿಯಾಗಿರೋದಕ್ಕೂ ಆಗೋದಿಲ್ಲ, ಮತ್ತೆ ಮುಂದೆ ಹೋಗೋದಕ್ಕಾಗೋದಿಲ್ಲ. ಸೊ ಈ ಒಂದು ಕಾರಣಕ್ಕೆ ನಿಮಗೋಸ್ಕರ, ನಿಮ್ಮ ಮನಸ್ಸು ಹಗುರ ಮಾಡೋದಕ್ಕೋಸ್ಕರ ಆ ವ್ಯಕ್ತಿಯನ್ನ ನಿಮ್ಮ ಮನಸ್ಸಿನೊಳಗೆ ಕ್ಷಮಿಸೋದನ್ನ ಕಲ್ತ್ಕೊಂಡ್ಬಿಡಿ. ನೀವು ಆ ವ್ಯಕ್ತಿ ಹತ್ರ ಹೋಗಿ ನೀರನ್ನ ಕ್ಷಮಿಸಿದೀನಿ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಆದ್ರೆ ನಿಮ್ಮ ಮನಸ್ಸಿನಲ್ಲಿ ಹಾಳಾಗಿ ಹೋಗ್ಲಿ, ಆ ವ್ಯಕ್ತಿನ ನಾನು ಕ್ಷಮಿಸ್ಬಿಡ್ತೀನಿ, ಆ ಸಂಬಂಧವನ್ನ ಮರೆಯೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿ ಕ್ಷಮಿಸೋದನ್ನ ಕಲ್ತ್ಕೊಳ್ಳಿ. ಇದಾದ ನಂತರ ನೀವು ಮಾಡ್ಬೇಕಾಗಿರೋದು ಅತಿ ಮುಖ್ಯವಾದ ಅಂಶ ಅಂತಂದ್ರೆ ರೀಡಿಸ್ಕವರ್ ಯುವರ್ ಸೆಲ್ಫ್ ಅಲ್ವಾ. ನಿಮ್ಮನ್ನೇ ನೀವು ಮರ್ತು ಹೋಗ್ಬಿಟ್ಟಿರ್ತೀರಾ. ನಿಮ್ಮ ಹವ್ಯಾಸಗಳೇನು, ನಿಮ್ಮ ದಿನಚರಿ ಹೇಗಿರ್ಬೇಕು, ನಿಮಗೆ ಏನ್ ಬೇಕು, ನಿಮಗೆ ಏನ್ ಸಂತೋಷ ಕೊಡುತ್ತೆ, ನಿಮ್ಮ ಒಂದು ಆತ್ಮ ಗೌರವ, ನಿಮ್ಮ ಒಂದು ಸೆಲ್ಫ್ ಎಸ್ಟೀಮ್, ಇದನ್ನೆಲ್ಲ ಮರ್ತು ಹೋಗ್ಬಿಟ್ಟಿರ್ತೀರಾ. ಸೊ ಇದನ್ನೆಲ್ಲ ಮತ್ತೆ ನೀವು ಕಂಡು ಹಿಡ್ಕೋಬೇಕು. ನನಗೆ ಏನ್ ಸಂತೋಷ ಕೊಡುತ್ತೆ, ನನ್ನ ಬೆಳವಣಿಗೆ ಎಲ್ಲಿದೆ, ಅದಕ್ಕೆ ನಾನು ಹೇಗೆ ಫೋಕಸ್ ಮಾಡಬೇಕು, ನನ್ನ ತನವನ್ನ ಮತ್ತೆ ನಾನು ಗಳಿಸ್ಬೇಕು, ನಾನೇನು ಅಂತ ನಾನು ತಿಳ್ಕೋಬೇಕು, ನನ್ನ ಜೊತೆ ನಾನು ಮಾತಾಡ್ಕೋಬೇಕು, ನನ್ನ ಕಂಪ್ನಿನ ನಾನು ಎಂಜಾಯ್ ಮಾಡ್ಕೋಬೇಕು ಅನ್ನೋ ಒಂದು ನಿರ್ಧಾರ ಮಾಡಿ ರೀಡಿಸ್ಕವರ್ ಯುವರ್ ಸೆಲ್ಫ್. ಆಗೇನಾಗುತ್ತೆ, ನಿಮ್ಮ ಲೈಫೇ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಇದೆಲ್ಲ ಮಾಡೋದಕ್ಕೂ ತುಂಬಾನೇ ಕಷ್ಟ ಆಗುತ್ತೆ, ಯಾವುದೂ ಸುಲಭ ಅಲ್ಲ, ಆದ್ರೆ ಇದು ಶಾಶ್ವತ ಅಲ್ಲ. ಇದನ್ನ ನೆನಪಿಟ್ಕೊಳ್ಳಿ. ಇವೆಲ್ಲವನ್ನು ಪ್ರಯತ್ನ ಮಾಡಿಯೂ ಕೂಡ ನಿಮ್ಗೆ ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕಾಗ್ತಿಲ್ಲ, ಮುಂದುವರಿಯೋದಕ್ಕಾಗ್ತಿಲ್ಲ, ಖಿನ್ನತೆಗೆ ಒಳಗಾಗ್ತಿದ್ದೀರಾ, ಒಂಟಿತನ ಕಾಡ್ತಾ ಇದೆ ಅಂತಂದ್ರೆ ದಯವಿಟ್ಟು ನೀವು ಒಂಟಿ, ನಿಮ್ಗೆ ಯಾರೂ ಸಹಾಯ ಮಾಡೋದಿಲ್ಲ ಅಂತ ಅನ್ಕೋಬೇಡಿ. ನಮ್ಮಂತಹ ಕೌನ್ಸಿಲರ್ಸ್ ಹಾಗೂ ಕಪಲ್ ಥೆರಪಿಸ್ಟ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ಒಳ್ಳೆ ಮಾರ್ಗದರ್ಶನವನ್ನ ತಗೊಳ್ಳಿ. ಆಗ ಖಂಡಿತವಾಗ್ಲೂ ನಿಮಗೆ ಒಂದು ಸ್ಪಷ್ಟತೆ ಸಿಗುತ್ತೆ, ಮನಸ್ಸು ಹಗುರ ಆಗುತ್ತೆ, ಮತ್ತೆ ಮುಂದೆ ಹೇಗೆ ನೀವು ಒರಿಬೇಕು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಒಂದು ಅರ್ಥ ಮಾಡ್ಕೊಳ್ಳಿ, ಈ ಪ್ರೀತಿ ಮತ್ತೆ ಗೌರವ ಅನ್ನೋದನ್ನ ನಾವು ಭಿಕ್ಷೆ ಬೇಡಿ ಯಾರ ಹತ್ರನೂ ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಥವಾ ಬಲವಂತವಾಗಿ ಪಡೆಯೋದಕ್ಕಾಗೋದಿಲ್ಲ. ಇದು ಒಂದು ವ್ಯಕ್ತಿ ಇನ್ನೊಂದು ವ್ಯಕ್ತಿಗೆ ಒಂದು ಹೃದಯಪೂರ್ವಕವಾಗಿ ಕೊಡುವಂತ ಒಂದು ವಸ್ತು ಅಲ್ವಾ. ಸೊ ಹಾಗಾಗಿ ಭಿಕ್ಷೆ ಬೇಡದೇನೆ, ಬಲವಂತ ಇಲ್ದೇನೆ ಪ್ರೀತಿ ನಮಗ್ ಸಿಕ್ಕಿದ್ರೆ, ಗೌರವ ಸಿಕ್ಕಿದ್ರೆ ಅದನ್ನ ಖುಷಿಯಾಗಿ ಅನುಭವಿಸೋಣ. ಅಕಸ್ಮಾತ್ ಆಗಿ ಅದು ಸಿಗ್ಲಿಲ್ಲ ಸುಲಭವಾಗಿ ಅಂತಂದ್ರೆ ಅದನ್ನ ಬಿಟ್ಟು ಬಿಡೋದನ್ನ ಕಲ್ತ್ಕೊಂಡು ನಮ್ಮನ್ನ ನಾವು ಪ್ರೀತಿ ಮಾಡ್ಕೋಬೇಕು, ಹಾಗೆ ನಮ್ಮ ಈ ಬದುಕನ್ನ ಪ್ರೀತಿಸೋದನ್ನ ಕಲ್ತ್ಕೋಬೇಕು. ಆಗ ಈ ಒಂದು ಖಿನ್ನತೆಯಿಂದನೂ ಹೊರಗೆ ಬರ್ಬೋದು, ಮತ್ತೆ ಸಂತೋಷದಿಂದ ನಾವು ಮೂವ್ ಆನ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.